ಜಪಾನ್ನ ಟೋಕಿಯೋದಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿ ಭಾರತದ ಆರ್ಥಿಕತೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ದಾರೆ. ಖಡಕ್ ದನಿಯಲ್ಲಿ ಮಾತಾಡಿದ್ದಾರೆ. ಭಾರತದ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ಮಾತಾಡಿದ್ದಾರೆ. ಎಲ್ಲ ವಲಯಗಳಲ್ಲಿ ಭಾರತ ಎಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ಇದು ನೇರವಾಗಿ ಅಮೆರಿಕಕ್ಕೆ ಕೊಟ್ಟಂಥ ಏಟು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಮೆರಿಕ ಭಾರತದ ಮೇಲೆ ಸುಂಕವನ್ನು ಹೇರ್ತಾ ಇದೆ. 50% ಟ್ಯಾರಿಫನ್ನು ಹೇರ್ತಾ ಇದೆ. ಆದರೆ ಭಾರತ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾರತ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಭಾರತದ ಅಭಿವೃದ್ಧಿ ದರ 7+ ಇದೆ. ಮೊದಲ ತ್ರೈಮಾಸಿಕದಲ್ಲಿ 7+ ಅಭಿವೃದ್ಧಿ ದರವನ್ನು ಭಾರತ ದಾಖಲಿಸಿದೆ. ಇದನ್ನು ಈ ಹಿಂದೆಂದೂ ಭಾರತ ದಾಖಲಿಸಿರಲಿಲ್ಲ. ಹಾಗಾದರೆ ಅಮೆರಿಕಾದ ಬೆಳವಣಿಗೆ ವಿಚಾರದಲ್ಲಿ ಭಾರತ ಸೋತಿರೋದು ಒಂದೇ ಒಂದರಲ್ಲಿ. ಅದು ಡಾಲರ್ಗೆ ರುಪಿಯನ್ನು ಹೋಲಿಕೆ ಮಾಡಿದಾಗ ಡಾಲರ್ ವ್ಯಾಲ್ಯೂಗೆ 88.15 ಆಗಿದೆ. ಹೆಚ್ಚಾಗ್ತಾನೆ ಇದೆ. ಭಾರತದ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಡಾಲರ್ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ. ಇದನ್ನು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ನೀವು 62 ರೂಪಾಯಿ ಆಗಿದ್ದಾಗ, $1 = 62 ರೂಪಾಯಿ ಆಗಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏನಂತ ಅಬ್ಬರಿಸಿದ್ರಿ? ನಾವು ಡಾಲರ್ ವ್ಯಾಲ್ಯೂನ ಕಡಿಮೆ ಮಾಡಿ ರುಪಿ ವ್ಯಾಲ್ಯೂನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರಿ. ಏನು ಮಾಡ್ತಾ ಇದ್ದೀರಾ? ನೀವೆಲ್ಲಿ ಸಮ ಮಾಡ್ತಾ ಇದ್ದೀರಾ? ನೀವು ಹೆಚ್ಚಿಸ್ತಾನೆ ಇದ್ದೀರಾ. ಏನು ಆರ್ಥಿಕತೆ ಇದು ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇವೆ. ಆದರೆ ಮಾನದಂಡ ಅದಲ್ಲ ಅನ್ನುವಂಥದ್ದು. ಡಾಲರ್ಗೆ ರುಪಿ ಈಕ್ವಲ್ ಮಾಡುವಂಥದ್ದು ಮಾನದಂಡ ಅಲ್ಲ. ಅಭಿವೃದ್ಧಿ ದರವನ್ನು ಹೆಚ್ಚಿಸುವಂಥದ್ದು ಮಾನದಂಡ, GDP ಹೆಚ್ಚಿಸುವಂಥದ್ದು ಮಾನದಂಡ, ರಫ್ತನ್ನು ಹೆಚ್ಚು ಮಾಡುವಂಥದ್ದು ಮಾನದಂಡ. ಹಾಗಾಗಿ ಭಾರತ ಮೇಕ್ ಇನ್ ಇಂಡಿಯಾದಲ್ಲಿ ಭಾರತ ಉತ್ಪಾದನೆ ಮಾಡ್ತಾ ಇರುವಂತಹ ಬೇರೆ ಬೇರೆ ವಲಯಗಳಲ್ಲಿ ತನ್ನ ರಫ್ತನ್ನು ಹೆಚ್ಚಿಸ್ತಾ ಇದೆ. ಮೊಬೈಲ್ ಉತ್ಪಾದನೆಯಲ್ಲಿ ಭಾರತ ನಂಬರ್ 1 ಆಗುವತ್ತ ಮುನ್ನುಗ್ತಾ ಇದೆ. ಈಗ ನಂಬರ್ 2 ಅಲ್ಲಿದೆ. ಭಾರತ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ತುಂಬ ವೇಗವಾಗಿ ಮುನ್ನುಗ್ತಾ ಇದೆ. ಅಂದರೆ ಈ ಉತ್ಪಾದನಾ ವಲಯದಲ್ಲಿ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ. ಹಾಗಾಗಿ ಭಾರತ ಬರುವ ದಿನಗಳಲ್ಲಿ ಗ್ಲೋಬಲ್ ಲೀಡರ್ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಬೇಡ. ಇದನ್ನು ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಭಾರತವನ್ನು ತುಳಿಯೋ ಪ್ರಯತ್ನನೇ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಭಿವೃದ್ಧಿ ಹೊಂದಿದ ಅಮೆರಿಕ, ಅಭಿವೃದ್ಧಿ ಹೊಂದ್ತಾ ಇರುವಂಥ, ತನ್ನನ್ನು ಚೇಸ್ ಮಾಡ್ತಾ ಬರ್ತಾ ಇರುವಂಥ ರಾಷ್ಟ್ರಗಳ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಡೊನಾಲ್ಡ್ ಟ್ರಂಪ್ ಅಂತೂ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ, ವೈಯಕ್ತಿಕ ಬಿಸ್ನೆಸ್ಗೋಸ್ಕರ, ಅದಾದ ನಂತರ ಅಮೆರಿಕದ ಹಿತಾಸಕ್ತಿಗೋಸ್ಕರ ಭಾರತ, ಚೀನಾ, ಜಪಾನ್ ಅಂತ ರಾಷ್ಟ್ರಗಳನ್ನ ಆದಷ್ಟು ಕೆಳಕ್ಕೆ ಹಾಕೋಣ ಅಂತ ನೋಡೋದೇ ಹೆಚ್ಚಾಗಿದೆ. ಆದರೆ ಮೋದಿ ಇದಕ್ಕೆ ಕರೆಕ್ಟ್ ಆಗಿ ಕೌಂಟರ್ ಮಾಡಿದ್ದಾರೆ. CO ಸಮಿಟ್ ಅಲ್ಲಿ ಅವರಿದ್ದಾರೆ. ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಈ ಚೀನಾ, ಭಾರತ, ಜಪಾನ್, ಈ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆ, ಆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಒಗ್ಗೂಡಿರುವಂತದ್ದು. ಇಲ್ಲಿ ಅಮೆರಿಕಕ್ಕೊಂದು ಸ್ಪಷ್ಟ ಸಂದೇಶ ರವಾನೆ ಆದಾಗ ಕಾಣಿಸ್ತಾ ಇದೆ. ನಾವು ಯಾರಿಗೂ ತಲೆ ತಗ್ಸಲ್ಲ. ಚೀನಾ ಆಗಲಿ, ಭಾರತ ಆಗಲಿ, ಜಪಾನ್ ಆಗಲಿ ಒಗ್ಗಟ್ಟಾಗಿ ಮುನ್ನುಗ್ತೀವಿ ಅಂತ. जापानी कंपनियों ने भारत में $40 बिलियन से ज्यादा का निवेश किया है. मात्र पिछले 2 वर्षों में $13 बिलियन का प्राइवेट इन्वेस्टमेंट हुआ है. JBIC कहता है कि भारत सबसे प्रॉमिसिंग डेस्टिनेशन है. जेट्रो बताता है कि 80% कंपनियां भारत में एक्सपांड करना चाहती हैं और 75% ऑलरेडी मुनाफे में है. यानी इन इंडिया कैपिटल does not just grow, it multiplies. साथियों, पिछले 11 वर्षों में भारत के अभूतपूर्व ट्रांसफॉर्मेशन से आप सब भली भांति परिचित है. आज भारत में पॉलिटिकल स्टेबिलिटी है, इकोनॉमिक स्टेबिलिटी है, पॉलिसी में पारदर्शिता है, प्रिडिक्टिबिलिटी है. आज भारत विश्व की सबसे तेज ग्रो करने वाली मेजर इकोनॉमी है और बहुत जल्द विश्व की तीसरी सबसे बड़ी इकोनॉमी बनने जा रहा है.